ಇಲ್ಲಿ ಇಲ್ಲಿ ಮುದ್ದೆ ಮುದ್ದೆ ವೆಂಕಟರಮಣ್ಣನ್ ಇನ್ನೊಂದು ಮುದ್ದೆ ಬಂತು. ಹತ್ತನೇ ಮುದ್ದೆ ಮುದ್ದೆ ತಿಂದ ನೀನು. ಡಿಸ್ಕ್ವಾಲಿಫೈ ಆಗಿದಾರೆ. ಹೆಂಗಣ್ಣ ಹೆಂಗೆ ಸರ್ ಹೆಂಗೆ ಡಿಸ್ಕ್ವಾಲಿಫೈ ಅಂದ್ರೆ ಈಗ ವಾಮಿಟಿಂಗ್ ಮಾಡಿದ್ರೆ ಅದು ಕನ್ಸಿಡರ್ ಮಾಡಲ್ಲ. ಎಲ್ಲಾರು ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ರು, ಅಣ್ಣವರು ನೀರಲ್ಲಿ ಮಾಡ್ತಾ ಇದಾರೆ. ಲಾಸ್ಟ್ ಟೈಮ್ ಈ ಅಜ್ಜಿ 6 ಮುದ್ದೆ ತಿಂದಿದ್ರಂತೆ. ಸೊ ಕೇಳೋಣ ಎಷ್ಟು? 10 ಮುದ್ದೆ ತಿಂತೀರಾ ಈ ಸರಿ 10 ಮುದ್ದೆ 15 ಮೂಟೆ ಹೊಡೆದು ಫುಲ್ ಬಾಟ್ಲ್ ಅಂತ ಆಫರ್ ಮುದ್ದೆ ಇವರೇ ವಿನ್ನರು. ಈ ವರ್ಷ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 20 ಮುದ್ದೆ ತಿಂತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. 1,500 ಮುದ್ದೆ ಮಾಡಿದ್ವಿ ಸರ್. 1,500 ಮುದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲೋಕ್. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಹೋಗಿ ಒಂದು ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೇನೆ. ಫಸ್ಟ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ಗ್ರಾಮೀಣ ಕ್ರೀಡೆನ ಏರ್ಪಾಡು ಮಾಡಿದ್ರು. ಏನು ಅಂತ ಅಂದರೆ ಅತಿ ಹೆಚ್ಚು ರಾಗಿ ಮುದ್ದೆ ಯಾರು ತಿಂತಾರೆ ಅನ್ನೋದು ಕಾಂಪಿಟೇಷನ್ ಆಗಿತ್ತು. ಇದು ನಡೆದಿದ್ದು ನಂದಿನಿ ಲೇಔಟಲ್ಲಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಇಂದ ಈ ಇವೆಂಟನ್ನು ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು, ಫನ್ ಆಗಿತ್ತು. ಆ್ಯಂಡ್ ಎಷ್ಟು ಮುದ್ದೆ ತಿಂದು ಗೆದ್ದಿದ್ರು ಅಂತ ನೀವು ಕೇಳಿದ್ರೆ ತುಂಬಾನೇ ಶಾಕ್ ಆಗ್ತೀರಾ. ಆ್ಯಂಡ್ ಗಿಫ್ಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಈ ಸರಿ ಲೇಡೀಸ್ಗೆ ಕೂಡ ಕಾಂಪಿಟೇಷನ್ ಇತ್ತು. ಸುಮಾರು ಒಂದು 10 ಗಿಫ್ಟ್ವರೆಗೂ ಕೊಟ್ಟಿದ್ದಾರೆ. ಆ ಗಿಫ್ಟ್ ಕೂಡ ತುಂಬಾನೇ ವ್ಯಾಲ್ಯೂಯಬಲ್ ಆಗಿದೆ, ಹಬ್ಬಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು 2ನೇ ವರ್ಷ ಸ್ಪರ್ಧೆ ನಡೀತಾ ಇದೆ. 2ನೇ ವರ್ಷ 16 ಮುದ್ದೆ ಇವರೇ ವಿನ್ನರು. ಈ ವರ್ಷ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 20 ಮುದ್ದೆ ತಿಂತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಲೇಡೀಸು ಲಾಸ್ಟ್ ಇಯರ್ 9 ಮುದ್ದೆ ತಿಂದಿದ್ರು. ಅದೇ ಫಸ್ಟ್. ಹಳೆ ಪೈಲ್ವಾನ್ ಹೆಂಗಿದ್ದೀರಾ ತಾವು? ನಿಮ್ಮಂತರ ಆಶೀರ್ವಾದ ಬನ್ನಿ. ಹೋದ್ ಬಾರಿ 2ನೇ ಪ್ಲೇಸ್ ಬಂದಿತ್ತಂತೆ ತಮ್ಗೆ. ಹೌದು. ಈ ಬಾರಿ ಸರ್ ಸಹ ನಿರೀಕ್ಷೆ ಇದೆ. ನೋಡೋಣ, ಫಸ್ಟ್ ಪ್ರೈಸ್ ತಗೋಬೇಕು ಅಂತ. ಫಸ್ಟ್ ಪ್ರೈಸ್ ಅಲ್ಲ, ಒಳ್ಳೆ ಪೈಲ್ವಾನ್ ಇದ್ದಂಗಿದ್ರೆ ಒಂದು 25ರಿಂದ 30 ಊಟ ಹೋಗುತ್ತಾ ಅಂತ. ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಅಲ್ಲ, ಆಕ್ಚುಲಿ ಏನಂದ್ರೆ ನಮ್ಮಂತವ್ರಿಗೆಲ್ಲ ಬೆಂಗಳೂರಲ್ಲಿ ಫೆಮಿಲಿಯರ್ ಮುದ್ದೆ ಊಟ ಮಾಡೋದಲ್ಲ. ಮಾಡ್ತೀವಿ ಮುದ್ದೆ ಊಟ ಅಲ್ವಾ? ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಸರ್? ಬೆಳಗ್ಗೆಯಿಂದ ಎಕ್ಸರ್ಸೈಸ್ ಕಸರತ್ತು ಏನಾದ್ರು ಮಾಡ್ಕೊಂಡ್ ಬಂದಿದ್ದೀರಾ ತಾವು? ಕಸರತ್ತು ಏನಾದ್ರು ಮಾಡ್ಕೊಂಡ್ ಬಂದಿದ್ದೀರಾ ಅಂತ? ಹೌದಾ ಸರ್? ಒಳ್ಳೇದಾಗ್ಲಿ ಸರ್. ನಾಡಪ್ರಭು ಕೆಂಪೇಗೌಡ ವತಿಯಿಂದ 2ನೇ ಅದ್ದೂರಿ ಇವತ್ತು ಬೀಗ್ರೂಟ ಅಂತ ಹೇಳ್ಬೋದು. ಇವತ್ತು ಅದ್ದೂರಿಯಾಗಿ ಜನ ಸೇರಿದ್ದಾರೆ. ಯಶಸ್ವಿಯಾಗಿ ನಮ್ಮ ಸ್ನೇಹಿತರು 17 ಮುದ್ದೆ ಬಿಡೋದಿಲ್ಲ, ಯಾವುದೇ ಕಾರಣದಲ್ಲೂ ಬಿಡೋದಿಲ್ಲ. ಗೆಲ್ಸ್ತೀವಿ, ಫಸ್ಟ್ ಪ್ರೈಸ್ ಬರೋ ಮಾಡಿಸ್ತೀವಿ. 15 ಒಂದು ಫುಲ್ ಬಾಟ್ಲ್ 15 ಮೂಟೆ ಹೊಡೆದು ಫುಲ್ ಬಾಟ್ಲ್ ಅಂತ ಆಫರ್. ಸೊ ನೋಡಿ, ಇಲ್ಲೆಲ್ಲ ಲೇಡೀಸ್ ಕೂತಿದ್ದಾರೆ. ಲಾಸ್ಟ್ ಟೈಮ್ ಲೇಡೀಸ್ ಕಾಂಪಿಟೇಷನ್ ನಡೆದಿರ್ಲಿಲ್ಲ, ಈ ಸರಿ ನಡೀತಾ ಇದೆ. ಲಾಸ್ಟ್ ಟೈಮ್ ಈ ಅಜ್ಜಿ 6 ಮುದ್ದೆ ತಿಂದಿದ್ರಂತೆ. ಸೊ ಕೇಳೋಣ. ನಮಸ್ತೆ ಅಜ್ಜಿ, ಇಟ್ಕೊಳ್ಳಿ ಕೈಯಲ್ಲಿ, ಮಾತಾಡೋಕೆ ಇಟ್ಕೊಳ್ಳಿ. ಲಾಸ್ಟ್ ಟೈಮ್ ಎಷ್ಟು ಮುದ್ದೆ ತಿಂದಿದ್ರಿ? ಲಾಸ್ಟ್ ಟೈಮ್ ಎಷ್ಟು ಮುದ್ದೆ ತಿಂದಿದ್ರಿ? 7 ಮುದ್ದೆ ತಿಂದಿದ್ರಾ? ಲಾಸ್ಟ್ ಟೈಮ್ 7 ಮುದ್ದೆ ತಿಂದಿದ್ರಂತೆ. ವಿನ್ ಆಗಿದ್ರಾ? ಕಾಂಪಿಟೇಷನ್ ಇರಲಿಲ್ಲ ಒಂದ್ಸಲಿ ನಮಗೆ ಲೇಡೀಸ್ ಇರಲಿಲ್ಲ, ಅದರಿಂದ ಅವ್ರಿಗೇನು ಇಲ್ಲ. ಲಾಸ್ಟ್ ಟೈಮ್ ಕಾಂಪಿಟೇಷನ್ ಇರಲಿಲ್ಲ, ಜೆಂಟ್ಸ್ಗೆ ಮಾತ್ರ ಇಟ್ಟಿದ್ರು, ಲೇಡೀಸ್ಗೆ ಸಪ್ರೇಟ್ ಮಾಡಿರಲಿಲ್ಲ. ಅಂದ್ರೆ ಜೆಂಟ್ಸ್ ವಿನ್ ಆದ್ರು ಲೇಡೀಸ್ಗೆ ಏನು ಆಗಿಲ್ಲ. ಅದರಿಂದ ಈ ಸಲ ಲೇಡೀಸ್ಗೆ ಸಪ್ರೇಟ್ ಅಂತ ನಮ್ಮ ಓನರ್ ಕರ್ಕೊಂಡ್ ಬಂದಿದ್ದಾರೆ. ಈ ಸರಿ ಎಷ್ಟು ತಿಂತೀರಾ ಅಜ್ಜಿ? ಎಷ್ಟು? 10 ಮುದ್ದೆ ತಿಂತೀರಾ ಈ ಸರಿ? 10 ಮುದ್ದೆ 7 ಮುದ್ದೆ ತಿಂತಿದ್ರಂತ ಹೋಗ್ತಾರೆ. ಈ ಸಲ 10. ಈ ಸರಿ 10 ಮುದ್ದೆ ತಿಂತೇಬೇಕು. 10 ಮುದ್ದೆ ತಿಂತೇಬೇಕು ಈ ಸರಿ. ನೀವೇ ವಿನ್ನರ್ ಆಗ್ಬೇಕು ಗರ್ಲ್ಸಲ್ಲಿ. ಸರಿನಾ? ಆಡಿ ಅಜ್ಜಿ. 8 ಮುದ್ದೆ ತಿಂದಿದ್ದೆ. 8 ಮುದ್ದೆ. ಹೌದು. ಈ ಸರಿ ಎಷ್ಟು ತಿನ್ಬೇಕು ಅಂತಿದ್ದೀರಾ? 9ರಿಂದ 16 ತಿನ್ಬೇಕು. ನೀವೇ ಫಸ್ಟ್ ಪ್ರೈಸ್ ಬರ್ಬೇಕು. ಇಲ್ಲ, ಖಂಡಿತ ನಾನು ಫಸ್ಟ್ ಪ್ರೈಸ್ ಬರ್ಬೇಕು ಅಂತ ಬಂದಿಲ್ಲ. ಈ ಸ್ಪರ್ಧೆನ ಕಂಪ್ಲೀಟ್ ಮಾಡ್ಬೇಕು, ಯಶಸ್ವಿ ಮಾಡ್ಬೇಕು.
ಗ್ರಾಮೀಣ ಭಾಗದಿಂದ ಯಾರು ಬಂದಿದ್ದಾರೆ ಅವ್ರು ಗೆಲ್ಬೇಕು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ಬಂದಿದ್ದೀವಿ. ನಾನು ಒಬ್ಬನೇ ಅಲ್ಲ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ. ಹೌದೌದು, ನಮ್ಮ ಸ್ನೇಹಿತರೆಲ್ಲ ನಮ್ಮ ಸ್ನೇಹಿತರು ಗ್ರಾಮೀಣ ಭಾಗದಿಂದ ಯಾರು ಬಂದಿದ್ದಾರೆ ಅವರು ನಮ್ಮ ಹಳ್ಳಿ ಸೊಗಡನ್ನು ಉಳಿಸ್ತಾ ಇರೋದು, ಅವ್ರಿಗೆ ನಾವು ಸಪೋರ್ಟ್ ಮಾಡಕ್ ಬಂದಿದ್ದೀವಿ ಅಷ್ಟೇ. ನಾವು ಗೆಲ್ಬೇಕು ಅಂತ ಬಂದಿಲ್ಲ. ಈ ಸ್ಪರ್ಧೆ ಏನು ಆಯೋಜನೆ ಮಾಡಿದ್ದಾರೆ ಅದು ಯಶಸ್ವಿ ಆಗಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಮಗು 2 ಮುದ್ದೆ ಹಚ್ಕೊಂಡು ತಿಂತಾ ಇದೆ. ಮಕ್ಕಳು ಮುದ್ದೆನೇ ತಿನ್ನೋದಿಲ್ಲ, ಅದೇ ಮಗು ಕಾಂಪಿಟೇಷನ್ ಅಲ್ಲಿ ಕೂತಿದೆ. ಹೆಂಗಿದೆ ಆಲ್ರೆಡಿ ಅಜ್ಜಿ 5ನೇ ಮುದ್ದೆ ಬಂದ್ಬಿಟ್ಟಿದ್ದಾರೆ. ತಿನ್ನಿ ತಿನ್ನಿ ಅಜ್ಜಿ, ತಿನ್ನಿ 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 ಪೆನ್ ತಗೊಂಡು ನಿಧಾನಾಗಿ ತಿನ್ನಿ ಅಜ್ಜಿ. ಅಣ್ಣವ್ರು 5ನೇ ಮುದ್ದೆದಲ್ಲಿ ಇದ್ದಾರೆ, ಯಾಕೋ ಸ್ಲೋ ಆಗ್ಬಿಟ್ಟಿದ್ದಾರೆ. ಅಣ್ಣ ತಿನ್ನಿ ತಿನ್ನಿ ಸ್ಟಾರ್ಟ್ ಮಾಡಿ. ತಿನ್ನಿ ತಿನ್ನಿ ಮುದ್ದೆ 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 ಖಾಲಿ ಆಯ್ತಿಲ್ಲ, ಬನ್ನಿ ಮುದ್ದೆ ತನ್ನಿ. ಇವರೆಲ್ಲ 3, 4, 5, 6 ಎಷ್ಟಲ್ಲಿ ಇದ್ದಾರೆ ಈಗ? 6 ಹೋಗ್ತಾ ಇದೆ. ಅಲ್ಲಿ ಲಾಸ್ಟ್ ಟೈಮ್ ಒಬ್ರು ವಿನ್ನರ್ ಆಗಿದ್ರು, ಅವ್ರೆಷ್ಟು ಮುದ್ದೆ ತಿಂದ್ರೆ ನೋಡೋಣ. ಓ ಅಣ್ಣವರು 9ನೇ ಮುದ್ದೆಗೆ ಬಂದ್ಬಿಟ್ರು. 9ನೇ ಮುದ್ದೆ ತಿನ್ನಿ ತಿನ್ನಿ. ಈ ಸಲ ನೀವೇ ವಿನ್ನರು. ಎಲ್ಲರೂ 6, 7ನೇ ಮುದ್ದೆದಲ್ಲಿದ್ದಾರೆ, ತಾವು 9ನೇದಲ್ಲಿದ್ದೀರಾ. ಇಲ್ಲಿ ಇವರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. 6ನೇ ಮುದ್ದೆ ಅಕ್ಕಪಕ್ಕ ಹೆವಿ ಕಾಂಪಿಟೇಷನ್ ಇದ್ದಾರೆ. ಓ ಏನಣ್ಣ 5ನೇ ಮುದ್ದೆ 6ನೇ ಮುದ್ದೆದಲ್ಲಿ ಇದ್ದೀರಾ, ನೀವೇ ಗೆಲ್ಲಂಗಿದ್ದೀರಾ. ತಿನ್ನಿ 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 ತಿನ್ನಿ. 6ನೇ ಮುದ್ದೆ ಎಷ್ಟಲ್ಲಿದ್ದಾರೆ? ತಿನ್ನೋಣ ತಿನ್ನೋಣ. ಎಲ್ಲಾರು ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ರು, ಅಣ್ಣವರು ನೀರಲ್ಲಿ ಇದು ಮಾಡ್ತಾ ಇದಾರೆ. ಇಲ್ಲ ಯಾರು ಆಲ್ರೆಡಿ 2ನೇ ಮುದ್ದೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. 2ನೇ ಮುದ್ದೆ ಅಣ್ಣವ್ರು ಆಲ್ರೆಡಿ 9ನೇ ಮುದ್ದೆದಲ್ಲಿದ್ದಾರೆ. ಇಲ್ಲಿ ಮುದ್ದೆ ವೆಂಕಟರಮಣ್ಣನ್ ಇನ್ನೊಂದು ಮುದ್ದೆ ಬಂತು. 10ನೇ ಮುದ್ದೆ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಹೆಂಗಣ್ಣ ಹೆಂಗೆ ಸರ್ ಹೆಂಗೆ ಡಿಸ್ಕ್ವಾಲಿಫೈ ಅಂದ್ರೆ ಈಗ ವಾಮಿಟಿಂಗ್ ಮಾಡಿದ್ರೆ ಅದು ಕನ್ಸಿಡರ್ ಮಾಡಲ್ಲ. ಈಗ ಆಲ್ರೆಡಿ 13 ಮುದ್ದೆ ತಿಂದಿದ್ರು, 13 ಮುದ್ದೆ ತಿಂದು ವಾಮಿಟಿಂಗ್ ಮಾಡೋದಕ್ಕೆ ವಾಮಿಟ್ ಮಾಡಿದ್ರೆ ಅವಾಗ ಅದು ಕನ್ಸಿಡರ್ ಆಗಲ್ಲ, ಹಾಗಾಗಿ ಡಿಸ್ಕ್ವಾಲಿಫೈ ಆಗಿದೆ. 13 13 ಔಟ್ ಆಗಿದ್ರೆ ಅಣ್ಣ. ಅಲ್ಲಿ ನೀವೇ ನೆಕ್ಸ್ಟ್, ನೀವೇ ಫಸ್ಟ್. ಅಣ್ಣ ಆರಾಮಾಗಿ ತಿನ್ನಿ, ಅಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ, ಆರಾಮಾಗಿ ತಿನ್ನಿ. 13ಕ್ಕೆ 13 ಎಷ್ಟು? ಇಲ್ಲ ಅಣ್ಣವ್ರು ಯಾಕೋ ಆಗ್ಲಿಂದ 9ನೇ ಮುದ್ದೆದಲ್ಲೇ ಇದ್ದಾರೆ ಅಣ್ಣ. ಅಲ್ಲಿ 13ನೇ ಮುದ್ದೆ ಡಿಸ್ಕ್ವಾಲಿಫೈ. ಆರಾಮಾಗಿ ತಿನ್ನಿ. ನೀವು ಎಷ್ಟಲ್ಲಿದ್ದೀರಾ? ನಾನು ಗಂಡಸಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂದ್ಬಿಟ್ಟು 6:15 ಅಲ್ಲಿ 3-4ಗೆ ಸುಸ್ತಾಗ್ಬಿಟ್ಟಿದ್ದಾರೆ. ನೀವು 7 ಮುದ್ದೆಗೆ ಹೋಗಿದ್ದೀರಾ. ಅಜ್ಜಿ ಆರಾಮಾಗಿ ತಿನ್ನಿ. ವಯಸ್ಸಾದ್ರೂ ನೀವು ಆರೋಗ್ಯವಾಗಿದ್ದೀರಾ, ಆರಾಮಾಗಿ ತಿನ್ನಿ, ನಿಧಾನವಾಗಿ ತಿನ್ನಿ. ಎಲ್ಲರೂ ಇದ್ದಾರೆ. ಅಲ್ಲಿ ಅಕ್ಕವರು ಕೂಡ 7ನೇ ಮುದ್ದೆದಲ್ಲಿದ್ದಾರೆ. 7ನೇ ಮುದ್ದೆ, ಇವರು 6ನೇ ಮುದ್ದೆ. ಇದು ಈಕ್ವಲ್ ಕಾಂಪಿಟೇಷನ್ ಇದೆ, ಲೇಡೀಸ್ ಅಲ್ಲಂತೂ ಈಕ್ವಲ್ ಕಾಂಪಿಟೇಷನ್. ಎಷ್ಟಿಂದ ನೀನು ಯಾಕೆ ಏನೇನು ತಿಂದೆ ನೀನು?
ಪಾಪುಗೆ ಮುದ್ದೆ ಸಾಕಾಯ್ತಂತ ಒಂದು ಮುದ್ದೆ ತಿಂದಂತೆ ಪಾಪು ಪೂರ್ತಿ ಮುದ್ದೆ ತಿಂದ ನೀನು ಬೇರೆ ಯಾರೋ ಗೆದ್ದಿಲ್ಲ ಅಂತ ಪಾಪುಗೆ ಗೆದ್ದಿದ್ದು. 8 ಸುಸ್ತಾಗ್ಬಿಟ್ಟಿದ್ದಾರೆ ಅಣ್ಣವ್ರು ಆರಾಮಾಗ 12ನೇ ಮುದ್ದೆ ಗಾಳಿ ಬೀಸಿ ಅಣ್ಣ ಇನ್ನೂ ಚೆನ್ನಾಗಿ ಆರಾಮಾಗಿ ಗಾಳಿ ಬೀಸಿ. ಈಗ ಆಲ್ರೆಡಿ ಅಲ್ಲಿ 13ನೇ ಮುದ್ದೆಗೆ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಲ್ಲಿ ಡಿಸ್ಕ್ವಾಲಿಫೈ ಆಗಿದೆ. ಇಲ್ಲಿ 12ನೇ ಮುದ್ದೆ ಆರಾಮಾಗಿ ಹಣ ತಿಂದಿದ್ದಾರೆ. ಅವ್ರ ಹೆಸರು ಮುದ್ದೆ ಅಂತ ಅವ್ರ ಹೆಸರು ಮುದ್ದೆ ಅಂತ. ಹರೀಶ್ ಅವರು 11ನೇ ಮುದ್ದೆ. ಈ ಕಡೆ ಯಾರ ಎಷ್ಟಲ್ಲಿದ್ದಾರೆ ಅಣ್ಣ? ಈ ಕಡೆ ಇದ್ರಲ್ಲಿ ಈ ಗ್ರೂಪ್ ಅಲ್ಲಿ ಯಾರು ತುಂಬಾ ಮುದ್ದೆ ಮಾಡಿದ್ದಾರೆ? ಇವ್ರೇನಾ? ಇವ್ರದೇ ಹೈಯೆಸ್ಟ್ ಮುದ್ದೆ 11 ಇವ್ರದೇ. ಇನ್ನು ಟೈಮ್ ಎಷ್ಟಿದೆ? ಇನ್ನು 3 ನಿಮಿಷ ಇದೆ. ಕೇವಲ 3 ನಿಮಿಷಗಳಿದೆ. ಇನ್ನ ಇದು ಹೈಯೆಸ್ಟ್ ಮುದ್ದೆ 11 ಮುದ್ದೆ. ಮತ್ತೆ ಇನ್ನೊಬ್ರು ವ್ಯಕ್ತಿ ಇದ್ದಾರೆ, ಅವ್ರದ್ದು 12ನೇ ಮುದ್ದೆ. ಸರ್ ಇನ್ನು ಎಷ್ಟು ನಿಮಿಷ ಇದೆ ಸರ್? ಇನ್ನು ಕೇವಲ 1 ನಿಮಿಷಗಳಿದೆ. ಇನ್ನ ಇದು ಹೈಯೆಸ್ಟ್ ಅಲ್ವಾ? ಇದು 13ನೇ ಹೈಯೆಸ್ಟ್. ಇದು ಇನ್ನು ಕೇವಲ 1 ನಿಮಿಷಗಳ ಕಾಲಾವಕಾಶ ಉಳಿದಿದೆ. ಇದೇ ಕೊನೆ ಮುದ್ದೆ. ವಿನ್ನರ್ ಆಗುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೊದಲೇ ಆ ಕಡೆ ಗೀತಾ ಅಂತ ಹೇಳಿ, ಮಂಗಳಮ್ಮ ಅವರು 3ನೇ ಬಹುಮಾನ, ಹುಚ್ಚಮ್ಮ ಅವರು 2ನೇ ಬಹುಮಾನ. 7 ಮುದ್ದೆ ಮಾಡಿದ್ದಾರೆ. ಈ ಬಾರಿ ಇವರು ವಿಜೇತರಾಗಿದ್ದಾರೆ. ಅಣ್ಣ ಹೆಂಗ ಅನ್ಸ್ತಿದೆ ತಮ್ಗೆ? ಈ ಬಾರಿ ಗೆದ್ದಿದ್ದೀರಾ? ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಊಟ ಮಾಡಿದ್ರಿ. ಮತ್ತೆ ನಿಧಾನವಾಗಿ ಸಮಾಧಾನ ಊಟ ಮಾಡಿದ್ರಿ ತಾವು. ನಿಧಾನಕ್ಕೆ ಸಮಾಧಾನ ಊಟ ಮಾಡಿ ಎಲ್ಲರಿಗೂ ಚೌಕಟ್ಟು ಕೊನೆಗೆ ಗೆದ್ಬಿಟ್ರು. ಮೊದಲೇ ಬಂದು ಇವ್ರನ್ನ ಭೇಟಿ ಆದಾಗ ಒಳ್ಳೆ ಪೈಲ್ವಾನ್ರು ಇದ್ದಂಗೆ ಇದ್ದೀರಾ ಅಂತ ನಾನು ಹೇಳಿದೆ. ಅದೇ ರೀತಿ ಪೈಲ್ವಾನ್ರು ಗೆದ್ದಿದ್ದಾರೆ. ಸರ್ ತಮ್ಮ ಹೆಸರು ವೆಂಕಟರಾಮ್ ಅವರು. ಸರ್ ತಮ್ಮ ಏಜು? 52 ವಯಸ್ಸಲ್ಲಿ ಎಷ್ಟು ಮುದ್ದೆ ಸರ್? 13 ಮುದ್ದೆನ ತಾವು ಊಟ ಮಾಡಿರೋದು? 12 ಮುದ್ದೆ ಊಟ ಮಾಡಿ ಇವತ್ತು ವಿಜೇತರಾಗಿದ್ದಾರೆ. 13 ಅಂದ್ರೆ ಅರ್ಧ 12 ಕನ್ಸಿಡರ್ ಆದ್ರೂ ಕೂಡ ತಾವೇ ವಿನ್ನರು. ಶುಭಾಶಯಗಳು ಸರ್ ತಮ್ಗೆ. ಎಲ್ಲರೂ ಪ್ರೋತ್ಸಾಹ ಇತ್ತು ಸರ್. ತಾವೆಷ್ಟು ಊಟ ಮಾಡಿದ್ರಿ? ಓಕೆ 8 ಮುದ್ದೆ ತಿಂದೆ. 13 ಮುದ್ದೆ ತಿನ್ನೋದು ಮುಖ್ಯ ಅಲ್ಲ, ಆ ತಿಂದ ಮೇಲೆ ಡೈಜೆಷನ್ ಮಾಡ್ಕೊಂಡಿದ್ರೆ ಅದು ಮುಖ್ಯ. ಸರ್ ಇದು ತುಂಬ ಒಳ್ಳೇದು ಸರ್. ಯಾಕಂದರೆ ಈಗ ಬೇರೆ ಚಟ ಬೇರೆ ಇದರಿಂದ ಮಾಡಿಕೊಂಡು ಹೆಲ್ತು ಇದು ರಾಗಿ ಮುದ್ದೆ ತಿನ್ನೋದೊಂದು ಒಂದು ಮಿಲೆಟ್ ಸಿರಿಧಾನ್ಯ. ಇದು ನಮ್ಮ ಏನು ಹೇಳ್ತಾರೆ, ನಮ್ಮ ಕಲ್ಚರ್ನ ನಾವು ಬಿಡಬಾರ್ದು. ಪ್ರತಿ ವರ್ಷ ನನಗೆ ಈ ವರ್ಷನೂ ನಡ್ಸ್ಕೊಂಡು ಹೋಗಿದ್ವಿ. ಲಾಸ್ಟ್ ಟೈಮ್ ನಡ್ಸೋಕ್ಕಿಂತ ಇದು ಡಬಲ್ ಜನ ಸೇರಿದ್ರು, ಡಬಲ್ ಜನ ಪಾರ್ಟಿಸಿಪೇಟ್ ಬಂದಿದ್ರು. ತುಂಬ ಚೆನ್ನಾಗಿ ನಡೀತು ಸರ್. ಮುಂದಿನ ಬಾರಿ ಯಾವ ರೀತಿ ನಡೀಬೋದು ಸರ್? ಮುಂದಿನ ಬಾರಿನೂ ಇದೇ ಥರನೇ ಇದಕ್ಕಿಂತ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಲಾಸ್ಟ್ ಟೈಮ್ ಬರೀ ಒಂದೇ ಒಂದು ಮೇಕೆ ತಂದಿದ್ವಿ. ಈ ಸಲ ಒಂದು ಟಗರು, ಒಂದು ಮೇಕೆ, ಕೋಳಿ. ಲಾಸ್ಟ್ ಟೈಮ್ ಬರೀ ಜೆಂಟ್ಸ್ ವಿಭಾಗ ಆಯಿತು. ಈ ಸಲ ಲೇಡೀಸ್ ವಿಭಾಗ ಕೂಡ ಮಾಡಿದ್ವಿ. ತುಂಬ ಕಡೆಯಿಂದ ಲೇಡೀಸ್ ಬಂದು ಸಕ್ಕತ್ ರೆಸ್ಪಾನ್ಸ್ ಬಂತು. ತುಂಬ ಚೆನ್ನಾಗಿ ನಡೀತು ಸರ್ ಕಾರ್ಯಕ್ರಮ. ಯುವಕರುಗಳು ಈ ಥರ ಭಾಗವಹಿಸ್ತಾರೆ. ಯುವಕರುಗಳು ಭಾಗವಹಿಸ್ಬೇಕು ಸರ್. ಎಂಥ ಏಜಲ್ಲೇ ಇವ್ರು ತಿಂದಿದ್ದಾರೆ ಅಂತಂದ್ರೆ ರಿಯಲಿ ಗ್ರೇಟ್ ಸರ್. ಆಚೆ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಲಾಸ್ಟ್ ಟೈಮು ಇವರು 15 ತಿಂದಿದ್ರು, ಸೆಕೆಂಡ್ ಪ್ರೈಸ್ ಬಂದಿತ್ತು. ಈ ಸಲ ಫಸ್ಟ್ ಪ್ರೈಸ್ ಬಂದಿದ್ದಾರೆ. ಸರ್ ನೀವು ಆರ್ಗನೈಸರ್ ಆಗಿದ್ದೀರಾ. ಸೊ ಇದಕ್ಕಿಂತ ಒಂದು ದಿವಸ ಮುಂಚೆ ನಿನ್ನೆ ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ ಸರ್ ಎಲ್ಲ ಇದು? ಏನಿಲ್ಲ ಸರ್, ಎಲ್ಲ ಒಂದು ವಾರದ ಮುಂಚೆನೇ ಎಲ್ಲ ಕಡೆ ಸಂತೆಗೆ ಹೋಗಿದ್ವಿ. ಸಂತೆಯಿಂದ ಏನೇನು ಬೇಕು ನಾಟಿ ಕೋಳಿ ಊಟಕ್ಕೆ ಎಲ್ಲ ತಂದಿದ್ವಿ. ಎಲ್ಲ ಪ್ಯೂರು ಎಲ್ಲ ನಾಟಿ ಕೋಳಿ ತಂದಿದ್ವಿ. ಎಲ್ಲ ಸಂತೆಯಿಂದ ಹೋತ ಮೇಕೆ ಎಲ್ಲ ತಂದು ಅದನ್ನೇ ರೆಡಿ ಮಾಡಿ ಸ್ಟೇಜ್ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಎಷ್ಟು ಮುದ್ದೆ ಮಾಡಿದ್ರಿ ಸರ್ ಇಲ್ಲಿ? 1,500 ಮುದ್ದೆ ಮಾಡಿದ್ವಿ ಸರ್. 1,500 ಮುದ್ದೆ. ಎಷ್ಟು ಖಾಲಿ ಆಗಿದೆ
ಸರ್ ಎಲ್ಲ ಕಂಪ್ಲೀಟ್ ಇನ್ನೇನೊಂದು 400 ಮೇಕೆ 400 ಮಿಕ್ಕಿ ಇರ್ಬೋದು. ಅದು ನಮ್ಮಲ್ಲಿ ನಮ್ಮ ಇದರಲ್ಲಿ ಅವರ ಸುತ್ತಮುತ್ತವ್ರಿಗೆ ಊಟ ಹಾಕಿ ಇನ್ನೂ ಎಕ್ಸ್ಟ್ರಾ ಮಾಡ್ತಿದ್ದೀವಿ ಸರ್. ಇದನ್ನೇ ಸುತ್ತಮುತ್ತವ್ರಿಗೆಲ್ಲ ಅಡುಗೆ ಊಟ ಮಾಡ್ತೀವಿ ಫೀಸ್ ಎಷ್ಟಿತ್ತು? ಸರ್ ಫೀಸು 150 ರೂಪಾಯಿ ಇತ್ತು ಸರ್, ಬರೀ 150. ಸುಮ್ಮನೆ ಅದು ಇದು ಅಂತ ಮಾಡಿದ್ವಿ ಸರ್, ಅದರಿಂದ ಏನಿಲ್ಲ, ಬರಲಿ ಪಾರ್ಟಿಸಿಪೇಷನ್ಗೋಸ್ಕರ ಏನು ಮಾಡ್ತೀರಾ? ಬೇಕನ್ ಏನ್ ಮಾಡ್ತೀರ ಎಲ್ಲ ಫ್ರೆಂಡ್ಗಳು ಸ್ನೇಹಿತರ ಇದ್ರೆ ಎಲ್ಲ ಪಾಲ್ ಹಾಕೋತೀವಿ ಮಾಡ್ಕೊತೀವಿ ತಿಂತೀವಿ.